ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನು ಡಾಕ್ಟರ್ ದೇವರಾಜ್ ರೆಡ್ಡಿ, ಅಂತರ್ಜಲ ತಜ್ಞ, ಚಿತ್ರದುರ್ಗದ ಜಿಯೋ ರೈನ್ ವಾಟರ್ ಬೋರ್ಡ್ ಸಂಸ್ಥೆ ಮುಖ್ಯಸ್ಥ. ಆತ್ಮೀಯರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ನಮ್ಮ ಯೂಟ್ಯೂಬ್ ಚಾನಲ್ ವೀಡಿಯೋಗಳನ್ನು ಭಾಳಷ್ಟು ಜನ ನೀವು ನೋಡ್ತಾ ಇದ್ದೀರಾ. ಸಾಕಷ್ಟು ಹೊಸ ಮಾಹಿತಿಗಳನ್ನ ಕೊಡ್ತಾ ಹೋಗ್ತಾ ಇದ್ದೀನಿ. ಬೇಸಿಗೆಯಲ್ಲಿ ಅಷ್ಟೆಲ್ಲ ನೀರಿನ ಸಮಸ್ಯೆಗಳನ್ನ ಫೇಸ್ ಮಾಡಿದ್ವಿ. ಈಗ ಬೀಳುವಂಥ ಮಳೆಯಿಂದ ಯಾವ ಥರ ಸಂರಕ್ಷಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವೀಡಿಯೋಗಳನ್ನ ಕೊಡ್ತಾ ಹೋಗ್ತೀನಿ. ನಮ್ಮ ಯೂಟ್ಯೂಬ್ ವೀಡಿಯೋಗಳನ್ನು ಲೈಕ್ ಮಾಡೋದು, ಶೇರ್ ಮಾಡೋದನ್ನ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಕು. ಕೆರೆ ಆಯ್ತಲ್ಲ, ಕೆರೆ ಆಗೈತೆ. ಇಲ್ಲಿ ಬರ್ಬೇಕಾ ಇಷ್ಟು ಕಾಣಬೇಕು, ಕೆಳಗೆ ಅಲ್ಲ ಇಷ್ಟು ಮೊದಲಿನ ಸ್ವಲ್ಪ. ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನು ದೇವರಾಜ್ ರೆಡ್ಡಿ, ಅಂತರ್ಜಲ ತಜ್ಞ, ಚಿತ್ರದುರ್ಗದ ರೈನ್ ವಾಟರ್ ಬೋರ್ಡ್ ಸಂಸ್ಥೆಯ ಮುಖ್ಯಸ್ಥ. ನಾನು ತುಮಕೂರು ಜಿಲ್ಲೆ ಸಿರಾ ಹತ್ತಿರದಲ್ಲಿದ್ದೇನೆ. ಇದು ಮಾನಂಗಿ ಅಂತ ಊರು. ಸಿರಾಗೆ ಹೊಂದ್ಕೊಂಡಿರ್ತಕ್ಕಂಥದ್ದು, ಹೆದ್ದಾರಿ ಪಕ್ಕದಲ್ಲಿರ್ತಕ್ಕಂಥ ಊರು. ನಮ್ಮ ಒಟ್ಟಿಗೆ ರಾಘವೇಂದ್ರ ಸರ್ ಅಂತೇಳಿ ಅಡ್ವೊಕೇಟ್ ಇರ್ತಾರೆ, ಫೇಮಸ್ ಅಡ್ವೊಕೇಟ್ ಸಿರಾದವರು. ಅವ್ರದ್ದೊಂದು ಪುಟ್ಟ ಭೂಮಿ ಇತ್ತು. ಅವರು ಸುಮಾರು ವರ್ಷಗಳಿಂದ, ಸರ್ ನಮ್ಮದು ಜಮೀನಲ್ಲಿ ಅಣ್ಣ ತಮ್ಮಗಳು ತುಂಬ ಈ ಕೃಷಿ ಬಗ್ಗೆ ಭಾಳ ಒಲವಿತ್ತು. ನಮ್ಮದೊಂದು ಜಾಗದಲ್ಲಿ ಪಾಯಿಂಟ್ ಮಾಡಿಸ್ಬೇಕು, ಬೋರ್ವೆಲ್ ಕೊರೆಸ್ಬೇಕು, ಮಳೆ ನೀರು ನಿಲ್ಲಿಸಬೇಕು ಅಂತಂದೇಳಿ ಒಂದು ಉದ್ದೇಶ ಇತ್ತು. ಅವರು ವೈಜ್ಞಾನಿಕವಾಗಿ ಬೋರ್ ಪಾಯಿಂಟನ್ನು ಮಾಡಿಸ್ಕೊಂಡ್ರು. ಗೊತ್ತು, ಸಿರಾ ಅಂದರೆ ಎಲ್ಲ ಸಾವರ್ಡಿ ಕುರಿಯಂಥ ಸಂದರ್ಭ. ಆಳದ ಬೋರ್ವೆಲ್ ಹೋದ್ರು. ನೀರೊಂದು ಅವರೇಜ್ ಬಂತು. ಅದೇ ಬೋರ್ಗೆ ಮರುಪೂರ್ಣ ಮಾಡಿ ಇವತ್ತು ನೀರನ್ನ ಹಿಂಗಿಸಿದ್ದಾರೆ. ಸಿರಾದಲ್ಲಿ ಮಳೆಗಳೇ ಕಡಿಮೆ ಅಂತ ಹೇಳ್ತೀವಿ. ಅಂಥದ್ದು 2-3 ಮಳೆ ಬಂತು. ಅದರಿಂದ ಏನೆಲ್ಲ ಪೌಡ ಆಯಿತು ಅಂತ ನಾನು ಹೇಳ್ಕೊಂತ ಅವರಿಂದ ವಿಷಯ ತಿಳ್ಕೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಫಸ್ಟ್ ನಿಮಗೆ ಅಭಿನಂದನೆಗಳು. ನೀರನ್ನು ಹಿಂಗಿಸ್ತಕ್ಕಂಥ ಒಂದು ಕೆಲಸ ಮಾಡಿದ್ರಲ್ಲ ಸರ್. ನಿಮ್ದು ಇದು ಎಷ್ಟು ಎಕರೆ ಇಲ್ಲಿ ಬರುತ್ತೆ? ನಮ್ಮದು ಇದು ಸಿರಾ ತಾಲೂಕು, ಸಿರಾ ಟೌನ್ ನಿಯರ್ ಇದೆ, ಮಾನಂಗಿ ಗ್ರಾಮ ಅಂತ. ನಮ್ಮದು ಆ್ಯಕ್ಚುಲಿ ಬಂದ್ಬಿಟ್ಟು 1 ಎಕರೆ 3/4 ಗುಂಟೆ ಜಮೀನಿದೆ. ಒಂದು ಮುಕ್ಕಾಲು ಗುಂಟೆ ಜಮೀನಿದೆ. ಈ ಜಮೀನಲ್ಲಿ ನಾವು ಸುಮಾರು ವರ್ಷ 40 ವರ್ಷದಿಂದ ಏನು ಬೇಸಾಯ ಮಾಡಿರಲಿಲ್ಲ. ಏಕೆಂದರೆ ಇಲ್ಲಿ ನಮ್ಮ ಬೋರಿನ ವ್ಯವಸ್ಥೆ ಏನೂ ಇರಲಿಲ್ಲ. ನಾವು ಬಂದ್ಬಿಟ್ಟು ಅದಕ್ಕೆ ಏನು ಮಾಡಬೇಕು ಅಂತ, ಬೋರ್ ಹಾಕಿಸ್ಬೇಕಂತ ನಾವು ನಮ್ಮ ಬ್ರದರ್ಸು 3 ಜನ ಇದ್ದೀವಿ. 3 ಜನನೂ ಯೋಚನೆ ಮಾಡಿಬಿಟ್ಟು ಹಾಕ್ಸಾನೆ, ಎಲ್ಲಿ ಪಾಯಿಂಟ್ ಮಾಡ್ತಾನೆ, ಯಾವ ಥರ ಪಾಯಿಂಟ್ ಮಾಡ್ತಾನೆ ಅಂತ ಯೋಚನೆ ಮಾಡಿ ಸ್ಟಾರ್ಟ್ ಮಾಡಿದ್ವಿ. ನಾವು ತುಂಬ ಯೂಟ್ಯೂಬು ಅವು ಇವು ಸರ್ಚ್ ಎಲ್ಲರೂ ಮಾಡಿದ್ವಿ, ಯಾರು ಥರ ಮಾಡ್ತೀರಿ, ಯಾರು ಥರ ಮಾಡ್ತೀರಿ. ನಮ್ಮ ಸ್ನೇಹಿತ ಶ್ರೀನಿವಾಸ್ ಅಂತ ಇದ್ದರು, ಅವರು ನನಗೆ ಮಾಹಿತಿ ಕೊಟ್ಟರು. ಅವರು ವಕೀಲರು. ಅವರು ಇಲ್ಲ, ನಮ್ಮ ದೇವರಾಜ್ ರೆಡ್ಡಿ ಸರ್ ಇದ್ದಾರೆ, ಅವ್ರ ತಾಗ ಮಾಡಿಸ್ಬಿಡಿ, ನೀವು ಅವ್ರ ತಾಗ ಏನಾರ ಮಾಡ್ತೀರಿ, ನಿಮ್ಮ ಪುಣ್ಯ ಅವ್ರೇನೋ ಬಂದ್ ಮಾಡ್ಕೊಂಡು ಕೊಟ್ಟೆ ಅಂತ ನನಗೆ ಸಜೆಷನ್ ಮಾಡಿದರು. ನನಗೆ ಅವ್ರು ಹೇಳಿದ್ದೆಲ್ಲ ಒಂದು ತಲೆಗೆ ಹೋಯ್ತು. ತಿರ್ಗಿ ಆಮೇಲೆ ನಾನು ಸುಮಾರು ನಿಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿ ಸುಮಾರು ವಾಚ್ ವೀಡಿಯೋ ಮಾಡಿದೆ ಬೇರೆ. ತಿರ್ಗಿ ಒಂದು ಫೈನ್ ಡೇ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋ ಅವಕಾಶ ಸಿಕ್ತು. ನೀವು ಪಾಪ ನಾನು ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ನನಗೆ ತುಂಬ ರೆಸ್ಪಾನ್ಸ್ ಮಾಡಿ, ಆಯಿತು ವಕೀಲರೇ, ನಾನು ಬಂದು ನಿಮ್ಗೇನು ಮಾಡ್ಕೊಂಡು ಕೊಡ್ತೀನಿ ಅಂದ್ರಿ. ನೀವು ಹೇಳಿದ ರೀತಿಯೇ ಬಂದು ನನಗೆ ಒಳ್ಳೆ ಪಾಯಿಂಟ್ ತೋರಿಸಿರಿ. ನೀವು ಪಾಯಿಂಟ್ ಮಾಡೋಕ್ಕೋಸ್ಕರ ಹೇಳಿರು, ವಕೀಲರೇ ಈ ಬೆಲ್ಟಲ್ಲಿ ನೀರಿನಿಂದ ಇಷ್ಟಿದೆ, ನಿಮ್ಗೆ ಇಷ್ಟು ಸಿಗ್ಬೋದು ಅಂತ ಹೇಳಿದ್ರಿ. ನೀವು ಏನು ಹೇಳ್ಕೊಂಡು ಕೊಟ್ರಿ ಅದೇ ರೀತಿ ನಾವು ಬೋರ್ ಹಾಕ್ಸಿದ್ವಿ, ಅಷ್ಟೇ ನೀರು ಸಿಕ್ತು. ನಮ್ಮದು ಈಗ ಬೋರು ಎಷ್ಟು ಅಡಿ ಆಳ ಹೋಗಿದೆ ಸರ್? ನಮ್ಮದು ಈಗ 670 ಅಡಿ ಆಳ ಹೋಗಿದೆ. ಕೇಸಿಂಗ್ ಪೈಪ್ ಎಷ್ಟು ಹೋಗಿದೆ ಸರ್? 2 ಕೇಸಿಂಗ್ ಪೈಪ್ ಹಾಕಿದ್ದೆ. 40 ಅಡಿ ಕೇಸಿಂಗ್ ಪೈಪ್. ಎಷ್ಟು ಅಡಿ ನೀರು ಬಂತು? 320ಕ್ಕೆ ಸ್ಟಾರ್ಟ್ ಆಗಿದ್ದು. ನೀವು ಹೇಳಿದ್ದು ಅಷ್ಟಕ್ಕೆ ನೀರು ಅಷ್ಟಕ್ಕೆ ಸ್ಟಾರ್ಟ್ ಆಯಿತು. ಒಂದು ಲಿಟ್ಲಿ ಬಿಟ್ಟು 1 ಅಡಿ 2 ಅಡಿ ಹೆಚ್ಚು ಕಮ್ಮಿ ಆಯಿತು. ತಿರ್ಗಿ ಅದಾದಮೇಲೆ ನೀರು ಚೆನ್ನಾಗಿ ಬಂತು. ತಿರ್ಗಿ ನೀವೇನು ಮಾಡಿದ್ರಿ ಸರ್ ಹೇಳ್ದಂಗೆ, ನಾನು ಅವ್ರು ಹೇಳಿದೆ ಇದು ರೈನ್ ಹಾರ್ವೆಸ್ಟಿಂಗ್ ಮಾಡಿಸ್ಕೊಂಡ್ರಿ ವಕೀಲರೆ, ತುಂಬ ಚೆನ್ನಾಗುತ್ತೆ ಅಂದರೆ. ನಾನು ಇಲ್ಲ ಸರ್ ಮಾಡಿಸ್ತೀನಿ, ಖಂಡಿತ ನೀವು ಏನು ಹೇಳ್ತೀರ ಅದು ಮಾಡಿಸ್ತೀವಿ ಅಂತ ಅಂದ್ಕೊಂಡೆ. ಅದ್ರ ಪ್ರಕಾರ ನಾವು ಈಗ ರೈನ್ ಹಾರ್ವೆಸ್ಟು ಮಾಡಿಸಿದ್ವಿ. ರೈನ್ ಹಾರ್ವೆಸ್ಟ್ ಮಾಡಿದಾಗ ಮುಂಚೆ ಪಂಪ್ ಇಳಿಸೋಕ್ಕಿಂತ ಮೊದಲೇ ನೀರನ್ನ ಜಮಾ ಮಾಡೋಂಥ ಕೆಲಸ ಮಾಡಿದ್ರಿ? ಹೌದು ಸರ್. ಆಮೇಲೆ ಮತ್ತೆ ಏನು ಮಾಡಿದ್ವಿ, ನಮ್ಮದು ಮುಂಚೆ ಏನು ಮಾಡೋದು, ಇದು ಸ್ವಲ್ಪ ತಗ್ಗು ನೆಲ ಇದೆ, ಈ ನೀರು ತುಂಬ ನಿಂತ್ಕೊಳ್ಳೋದು. ಒಂದು ಸರಿ ಮಳೆ ಬಂದುಬಿಟ್ಟು ಅಂದರೆ 1 ವಾರ 15 ದಿವಸ ತನಕ ನೀರು ನಿಂತ್ಕೊಳ್ಳೋದು. ನಾವು ಜಮೀನೊಳಗಡೆ ಹೋಗೋಕ್ಕಾಗ್ತಿರ್ಲಿಲ್ಲ, ಬರೋಕ್ಕಾಗ್ತಿರ್ಲಿಲ್ಲ. ತಿರ್ಗಿ ಸರ್ ಹೇಳ್ದಾಗ ನಾನು ರೈನ್ ಹಾರ್ವೆಸ್ಟಿಂಗ್ದು ಕೃಷಿ ಇದು ಮಾಡಿಸಿದ ತಕ್ಷಣ ಈಗ ನಾನು ಮಳೆ ಬಂದಿದ್ದು ಸುಮಾರು ಈಗ ಮಳೆ 3 ದಿವಸ ಕಂಟಿನ್ಯೂಸ್ ಹೊಡೆದಿದೆ. 3 ದಿವಸ ಮಳೆ ಬಂದಿದೆ. ಪಕ್ಕದಲ್ಲೇ ನಮ್ದು ಕಟ್ಟೆನೂ ಇದೆ. ಆ ಕಟ್ಟೆಗೆ ಇವತ್ತು ಸುಮಾರು ಹೆಚ್ಚು ಕಮ್ಮಿ 1/4 ಭಾಗ 2 ಮಳೆಗೆ ನೀರು ಬಂದ್ಬಿಟ್ಟಿದೆ. ಕಟ್ಟೆಗೆ ನೀರಿದೆ. ಈಗ ನಮ್ಮ ಮಳೆ ಬಂದಂತ ನಿಮ್ದು ಕಟ್ಟೆ ಆಗಿತ್ತು. ಆಕ್ಚುಲಿ ಆ ಕಟ್ಟೆಗೆ ಏನಾರ ನೀರು ಬಂದ್ರೆ ನಮ್ಮ ಜಮೀನಿಗೆ ಸೀಪೇಜ್ ಎಲ್ಲ ಇರೋದು. ನಾನು ಆಕ್ಚುಲಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ದು ಆ ಸೀಪೇಜ್ ನೀರು ಯಾವ ತರ ಮಾಡಬೇಕು ಅಂತಾನೆ
ಸರ್ನ ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ಅವ್ರು ಹಿಂಗೆಲ್ಲ ಹೇಳಿಲ್ಲ ವಕೀಲರಿಲ್ಲ ನಾನು ಬರ್ತೀನಿ, ನಾನು ಬಂದು ನೋಡಿ ಹೇಳ್ತೀನಿ ಅಂದ ತಕ್ಷಣ ಪಾಪ ಸರ್ ಬಂದು ಪಾಯಿಂಟು ಮಾಡಿ ಎಲ್ಲ ಮಾಡಿದ್ರು. ಈಗ ಮಳೆ ಬಂದಿದೆ, ತುಂಬ ಮಳೆ ಬಂದಿದೆ ಸಿರಾದಲ್ಲಿ. ಈಗ 2-3 ದಿವಸದಿಂದ ನಾವು ಹೆಂಗಪ್ಪ ಇಂದು 15 ಸತ್ತಾಗ ಇರ್ತೈತಲ್ಲ, ನಾವೀಗ ಬೋರ್ ಹಾಕ್ಸಿದ್ವಿ ಬೆಳೆ ಹೆಂಗೆ ಅಂತ ಬಂದು ನೀರು ನೋಡಿದಾಗ ನಮಗೆ ಏನಪ್ಪ ಇದು ಅನ್ನಂಗಾಯ್ತು. ಈಗ ಬಂದು 2 ದಿವಸ ನೋಡ್ತೀವಿ ಅಷ್ಟು ನೀರು, ಸುಮಾರು ಅದೆಷ್ಟು ಲಕ್ಷ ಲೀಟ್ರು ನೀರು ಬೋರಲ್ಲಿ ತಗೊಂಡಿದೆ ಗೊತ್ತಾಗ್ತಾ ಇಲ್ಲ. ಈಗ ಆಶ್ಚರ್ಯ ಆಗ್ತಾವ್ರೆ. ಬಂದು ಹಳ್ಳಿ ಜನ ಏನು ಕೇಳ್ತಾರೆ, ಪಂಪಿಗೆ ನೀರು ಹೊರ ಕೊಡ್ದಿದ್ದೀರಾ ಅಂತ ಕೇಳ್ತಾ ಇದ್ದಾರೆ ನಮ್ಮನ್ನ. ಇಷ್ಟೊಂದು ನೀರು ಇತ್ತಲ್ಲ, ನೀವು ಪಂಪ್ ಅಷ್ಟು ನೀರು ಅದು ಕುಡಿತಾ ಇದೆ, ಪಂಪಿಗೆ ಏನೋ ನೀರು ಹೊರ ಕೊಡಿದ್ರ ಅಂತ ಹೇಳಿ. ಇಲ್ಲ, ನಾವೇನು ರೈನ್ ಹಾರ್ವೆಸ್ಟಿಂಗ್ ಮಾಡಿದ್ವೋ ಅದೇ ನೀರು ತಗೊಳ್ತಾ ಇದೆ ಅಂತ ಇದೆ. ಈಗ ಸರ್ ಮಾರ್ಗದರ್ಶನದ ಮೇಲೆ ನಾವು ಮುಂದುವರಿತಾ ಇದ್ದೀವಿ. ಈಗ ಸರ್ ಇನ್ನೊಂದು ಹೇಳಿದ್ದಾರೆ, ಕೃಷಿ ಹೊಂಡವನ್ನು ಮಾಡ್ಕೊಳ್ಳಿ ಜೊತೆಗೆ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅದನ್ನು ಮಾಡ್ಕೊಳ್ಳೋಂಥ ಪ್ರಯತ್ನ ಮಾಡ್ತೀನಿ. ನಂಗೆ ಸರ್ರಿಂದ ತುಂಬ ಅನುಕೂಲ ಆಗಿದೆ. ಈಗ ಅವರು ಸಜೆಷನ್ ಮೇಲೇ ಇದೆ. ಈಗ ನಾನು ಬೇರೆ ನಿಮ್ಮಲ್ಲೆಲ್ಲ ವಿನಂತಿ ಮಾಡ್ಕೊಂತ ಹೇಳಿದ್ರು, ಸುಮ್ಮನೆ ಅನ್ನೆಸೆಸರಿಯಾಗಿ ಬೋರ್ಗಳು ಕೊರ್ಸೋ ಬದಲು ಸರ್ ಮಾಹಿತಿ ತಗೊಂಡು ಅವ್ರು ಏನು ಹೇಳ್ತಾರೆ ಅವ್ರ ಮಾರ್ಗದರ್ಶನದ ಮೂಲಕ ಹೋದರೆ ನಮ್ಮ ಪ್ರಕೃತಿಗೂ ಅನುಕೂಲ, ನಮಗೂ ಅನುಕೂಲ, ಎಲ್ಲರಿಗೂ. ಸುಮ್ಮನೆ ಬೋರ್ಗಳು ಕೊರ್ಸಿ ಎಲ್ಲ ಹಾಳು ಮಾಡೋಕ್ಕಿಂತ ಒಂದೇ ಬೋರಲ್ಲಿ ಯಾವ ರೀತಿ ರೀಚಾರ್ಜ್ ಮಾಡ್ಕೊಳ್ಳೋದು, ಆ ನೀರಿಗೆ ಏನು ಮಾಡ್ಬೇಕಂತ ಸರ್ರೇ ಖುದ್ದಾಗಿ ಬಂದು ಮಾಹಿತಿ ಕೊಡ್ತಾರೆ. ಫೋನಾಗೋಲ್ಲ, ಖುದ್ದಾಗಿ ಅವರೇ ಬಂದು ಮಾಹಿತಿ ಕೊಡ್ತಾರೆ. ಅದಕ್ಕೆ ನಾನು ರೈತರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಅಂದರೆ, ನಿಮ್ಗೆ ಏನಾನ ಈ ಥರ ಏನಾನ ಬೋರ್ ಮಾಡಿಸ್ಬೇಕು, ಏನಾನ ಅವಶ್ಯಕತೆ ಇದೆ ಅಂದರೆ ಬೋರ್ ಹಾಕ್ಸಿ, ಅದ್ರ ಜೊತೆಗೆ ಸರತ್ತಾಗಿ ಮಾಡಿಸಿ ಇನ್ನೂ ತುಂಬ ಒಳ್ಳೆಯದು. ಮತ್ತು ಅವರು ಹೇಳ್ದಂಗೆ ರೈನ್ ಹಾರ್ವೆಸ್ಟಿಂಗ್ ಮಾಡಿಸಿ. ಆ ರೈನ್ ಹಾರ್ವೆಸ್ಟಿಂಗ್ ಮಾಡಿಸಿದ್ರೆ ನೀವು ಬೇರೆ 4 ಬೋರ್ ಕೊಡ್ಸೋ ಬದಲು ನೀವು ಒಂದು ಬರೀ 40,000 ನಿಮ್ಮದು ಕೆಲಸ ಮುಗಿರುತ್ತೆ, ನಿಮ್ಮದು ಲೈಫ್ ಲಾಂಗ್ ಇರುತ್ತೆ ಅಂತ ನಾನು ಈ ಮೂಲಕ ಹೇಳಕ್ಕೆ ಪ್ರಯತ್ನ ಪಡ್ತೇನೆ. ಮತ್ತೆ ಒಂದು ವಕೀಲರು ಒಂದು ಮಾತು ಹೇಳ್ತಾ ಇದ್ರು, ಸರ್ ಈಗ 2 ದಿವಸದಿಂದ ಒಂದು ಮಳೆ ಬಂತು, ಮಳೆ ಬಂದಾಗ ನಿಮ್ಮ ಜಮೀನಲ್ಲಿ ಹೆಚ್ಚು ಕಡಿಮೆ ಒಂದು ಅರ್ಧ ಮುಕ್ಕಾಲು ಎಕರೆಷ್ಟು ನೀರು ನಿಂತಿತ್ತು ಸಾಯಂಕಾಲ ಟೈಮ್ನಲ್ಲಿ. ನೀವಂದ್ರೆ ಏನು ಸರ್ ಇಷ್ಟೊಂದು ನೀರು ನಿಂತಿದೆ ಅಂತಾರೆ. ಬೆಳಿಗ್ಗೆ ಬಂದು ನೋಡಿದಾಗ ಅದೆಲ್ಲ ನೀರೇ ಇರಲಿಲ್ಲ, ಎಲ್ಲ ಖಾಲಿ ಆಗಿತ್ತು. ಅಂದರೆ ಆ ಥರದಲ್ಲಿ ನೀರು ಒಂದು ರಾತ್ರಿಯಲ್ಲಿ ಅರ್ಧ ಎಕರೆಷ್ಟು ನೀರನ್ನ ಒಂದು ಬೋರಲ್ಲಿ ಕುಡಿತಕ್ಕಂಥ ಒಂದು ಕೆಪಾಸಿಟಿ ಅಂತಂದರೆ ನಿಮಗೆ ನೀರಿನ ಬಣ್ಣನೂ ಗೊತ್ತಾಗ್ತದೆ. ನಿಮ್ಮ ಬೋರಲ್ಲಿ ಪಂಪ್ ಆನ್ ಮಾಡಿದಾಗ ಲೈಟಾಗಿ ಬಣ್ಣ ಬರ್ತಾ ಇದೆ. ಅಂದರೆ ಮಳೆ ನೀರು ಭೂಮಿ ಒಳಗೆ ಬೋರೊಳಗೆ ಸೇರಿದೆ ಅನ್ಲಿಕ್ಕೆ ಅದೊಂದು ವಿಟ್ನೆಸ್ ಅದು. ಮತ್ತು ನೀರಿನಲ್ಲಿ ಈಲ್ಡು ನಿಮಗೆ ಇಲ್ಲ, ನೀರು ಹೆಚ್ಚು ಆಗಿದೆ, ಇಳುವರಿನ ಹೆಚ್ಚಾಗಿದೆ. ಹಾಗಾಗಿ ಇಲ್ಲಿ ಮಳೆ ಬರದೆ ವರ್ಷಕ್ಕೊಂದು 30 ಮಳೆಗಳು, ದೊಡ್ಡ ಮಳೆಗಳು, ಅಂಥ ನೀರನ್ನ ಪ್ರತಿಯೊಬ್ಬರು ನೀರು ಹಿಂಗಿಸ್ತಕ್ಕಂಥ ಒಂದು ಕೆಲಸ ಮಾಡಿದ್ರೆ ನಮಗೆ ಮುಂದಿನ ದಿನಗಳಲ್ಲಿ ಇನ್ನೊಂದು ಬೋರಲ್ಲಿ ಪಾಯಿಂಟ್ ಮಾಡಬೇಕು ಮತ್ತು ಬೋರ್ ಕೊಡಿಸ್ಬೇಕು ಅನ್ನೋ ಒಂದು ಸಂದರ್ಭ ಬರೋದಿಲ್ಲ. ಆ ನಿಟ್ಟಿನಲ್ಲಿ ನಿಮ್ಮ ಸೇವೆ ಭಾಳಷ್ಟು ಶ್ಲಾಘನೀಯ ಸರ್. ನಿಮ್ಮ ನೋಡ್ಕೊಂಡು ಭಾಳಷ್ಟು ಶಿರಾದಲ್ಲಿ ಬೇರೆ ಬೇರೆ ನಿಮ್ಮ ಸ್ನೇಹಿತರುಗಳು ಎಲ್ಲ ನಿಮ್ಮ ದಾರಿಗೆ ಬರ್ತಾ ಇದ್ದಾರೆ, ಅವ್ರು ನೀರು ಹಿಂಗಿಸ್ತಕ್ಕಂಥ ಕೆಲಸಕ್ಕೆ. ನಮ್ಮ ರೈತ ಬಂಧುಗಳು ನಿಮ್ಮ ಕೊನೆ ಮಾತು ಏನು ಹೇಳಿಕ್ಕೆ ಇಷ್ಟಪಡ್ತೀರಾ? ರೈತ ಬಂಧುಗಳು ಪ್ರತಿಯೊಬ್ಬರ ನಾಗರಿಕರ ಜವಾಬ್ದಾರಿ ಇದು. ಈಗ ನಾವು ಬರೀ ನಮ್ಮ ಜಮೀನು ನೋಡೋದಲ್ಲ, ನಮ್ಮ ಪರಿಸರನೂ ನೋಡಬೇಕು, ನಮ್ಮ ಜೀವಜಲ ಮತ್ತು ಅಂತರ್ಜಲ ಎಲ್ಲ ನೋಡೋದ್ರಿಂದ ನಾವು ಆದಷ್ಟು ಇರೋ ಬೋರ್ಗೆ ಒಂದು ವೇಳೆ ಬೋರ್ ಫೇಲ್ ಆಗಿದ್ರು ಸರ್ ಕಾಂಟ್ಯಾಕ್ಟ್ ಮಾಡಿದರೆ ಆ ಬೋರು ಮತ್ತೆ ರೀಚಾರ್ಜ್ ಮಾಡೋ ಇದನ್ನ ಹೆಂಗೆ ಅಂತ ಅವ್ರು ಹೇಳ್ತಾರೆ. ಈಗ ಈ ಹೊಸ ಬೋರ್ ಕೊಡ್ಸೋ ಕಾಸ್ಟಲ್ಲಿ ಅರ್ಧಕ್ಕಿಂತ ಕಮ್ಮಿ ಇದರಲ್ಲೇ ಸರ್ ನಮಗೊಂದು ವ್ಯವಸ್ಥೆ ಮಾಡ್ಕೊಂಡು ಕೊಡ್ತಾರೆ. ಮತ್ತು ಪರ್ಮನೆಂಟ್ ಸೊಲ್ಯೂಷನ್ ಅದು. ಈಗ ಸುಮ್ಮನೆ ಬೋರ್ ಹಾಕ್ಸಿ ಇದು ಇವತ್ತು ಇರ್ತೈತೆ ನಾಳೆ ಇರ್ತೈತೆ, ಈಗ ಒಂದು ವರ್ಷ ಮಳೆ ಇಲ್ಲ ಅಂದರೆ ಆ ಬೋರೇ ಫೇಲ್ ಆಗ್ತೈತೆ. ಆ ರೀತಿ ಬೇಡ, ಇರೋ ಮಳೆ ಬಂದಾಗ ನೀರು ಹಿಂಗಿಸಿ ಆ ಎಂಥ ಬರಗಾಲದಾಗೂ ಆ ನೀರು ಯಾವಾಗಲೂ ನಮ್ಮ ರೈತನಿಗೆ ಸಿಗಂಗೆ ಆ ರೈತ ನೆಮ್ಮದಿಯಾಗಿರೋ ಅಂತ ಸೊಲ್ಯೂಷನ್ ಕೊಡ್ತಾರೆ. ಈ ಮೂಲಕ ನಾನು ರೈತರ ಬಾಂಧವರಲ್ಲಿ ಮತ್ತು ಎಲ್ಲ ಈವನ್ ನಾಗರಿಕರಲ್ಲೂ ಸಹ ಕೇಳ್ಕೊಳ್ಳೋದೇನೆಂದರೆ, ಈವನ್ ನೀವು ಮನೆಗೆ ಬೋರ್ ಮಾಡಿಸ್ತೀವಿ ಅಂತಲೂ ಅದು ರೈನ್ ಹಾರ್ವೆಸ್ಟ್ ಮಾಡಿಸ್ಕೊಳ್ಳಿ. ಈಗ ಮುಂದಿನ ದಿನಗಳಿಗೆ ಎಸೆನ್ಷಿಯಲ್ ರೈನ್ ವಾಟರ್ ಪ್ರತಿಯೊಂದು ಮನೆಗೂ ಅದು ಎಸೆನ್ಷಿಯಲ್ ಅಂತ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಮತ್ತು ಆಮೇಲೆ ಶುದ್ಧವಾದ ನೀರು ಕುಡಿತೀವಿ. ಇದ್ಯಾವುದೋ ಫ್ಲೋರೈಡ್ ನೀರು ಅವು ಇವು ಕುಡಿಯೋ ಬದಲು ಶುದ್ಧವಾದ ನೀರು ಕುಡಿತೀವಿ ಅಂತ ಹೇಳಿ ಈ ಮೂಲಕ ನಾನು ಹೇಳುತ್ತಾ ಇದ್ದೀನಿ. ಸರ್, ಈಗ ಈ ವಿಡಿಯೋ ನೋಡಿದ್ಮೇಲೆ ಭಾಳಷ್ಟು ಜನ ವೀಕ್ಷಕರು ರಾಘವೇಂದ್ರ ಸರ್ ವಕೀಲರು ಏನು ಮಾಡಿದ್ದಾರೆ ಶಿರಾದಲ್ಲಿ, ನಾವು ಆ ಥರ ಮಾಡಬೇಕು. ಯಾಕೆಂದರೆ ಎಲ್ಲರೂ ಕೆಲವೊಮ್ಮೆ ಬರೋಕ್ಕಾಗಲ್ಲ, ದೂರದವ್ರು ಇರ್ತಾರೆ, ಅವ್ರಿಗೆ ನಿಮ್ಮನ್ನು ಸಂಪರ್ಕ ಮಾಡಬೇಕು ಅಂತ ಆಸೆ ಪಡ್ತಾರೆ. ನಿಮ್ಮ ವಿಳಾಸ ಫೋನ್ ನಂಬರ್ ಹಂಚ್ಕೊಳ್ಳೋಕ್ಕಾಗುತ್ತೆ ಸರ್? ಖಂಡಿತ ಸರ್. ನಾನು ಸಿರಾದಲ್ಲಿ ರಾಘವೇಂದ್ರ ಅಂತ, ನನ್ನ ನಿಕ್ ನೇಮ್ ಗುರು ಅಂತ. ನಾನು ಕಾಳಿದಾಸ್ ನಗರ ಸಿರಾ ಟೌನು. ನನ್ನ ನಂಬರ್ ಬಂದ್ಬಿಟ್ಟು 9880301602. ನೀವು ಯಾವಾಗ ಬೇಕಾದ್ರೆ ಬಂದರೂ ನಮ್ಗೆ ಕೇಳ್ಬೋದು. ಇನ್ನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ತೋಟ. ಸರ್ ಹೇಳ್ದಂಗೆ ಇನ್ನೂ ಸ್ವಲ್ಪ ಏನೋ ಬೇರೆ ಪ್ರಾಜೆಕ್ಟ್ ಮಾಡಬೇಕು ಅಂತ ಇದೆ. ನೀವು ಯಾವಾಗ ಬಂದರೂ ನಾನು ಬಂದು ಬಗ್ಗೆ ಏನು ಮಾಡಿದ್ದಾರೆ ಏನು ಮಾಡ್ಸಂತ ನಾವು ಎನಿ ಟೈಮ್ ನಾವು ಇಲ್ಲೇ ಟೌನಾಗಿರೋದ್ರಿಂದ ಯಾವಾಗ ಬಂದು ಬೇಕಾದ್ರೆ ನೀವು ಅಬ್ಸರ್ವ್ ಮಾಡ್ತೀವಿ ಅಂತ ತೋರಿಸೋಕ್ಕೆ ನಾವು ರೆಡಿ ಇದ್ದೀವಿ. ಓಕೆ ಸರ್, ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಅಭಿನಂದನೆಗಳು. ಭಗೀರಥರಾಗಿ ನೀರು ಹಿಂಗಿಸಿದ್ದೀರಾ ಮತ್ತು 4-6 ಜನಗಳಿಗೆ ಮಾದರಿ ಆಗಬೇಕು ನಮ್ಮ ಆಶಯ. ನಮಸ್ಕಾರ. ಥ್ಯಾಂಕ್ ಯು ಸರ್. 2 ದಿವಸ ಬಂತು ಸರ್, 2 ದಿನ ಕಂಟಿನ್ಯೂಸ್ ಬಂದಿದೆ. ಮತ್ತು ನಿನ್ನೆ ಇಲ್ಲ, 2 ದಿವಸ ಕಂಟಿನ್ಯೂ ಮಾಡಿ. ಕಂಟಿನ್ಯೂ ನೈಟ್ ಇದೆಲ್ಲ ಫುಲ್ ಎಲ್ಲ ನಿಂತು ಸರ್, ಇಲ್ಲೆಲ್ಲ ನಿಂತಿತ್ತು ಫುಲ್ಲು. ಅದು ರಾತ್ರಿ ಸಾಯಂಕಾಲ 6 ಗಂಟೆ ನೀರು ಫುಲ್ ಇತ್ತು. ನೈಟು ಫುಲ್ಲು. ಬೆಳಗ್ಗೆ ನಾವು ಈಗ ನಮ್ಮ ಜಮೀನೊಳಗೆ ಬರೋದು
ಬಂದಾಗ ಬೆಳಿಗ್ಗೆ ಬೆಳಿಗ್ಗೆ ಬಂದಾಗ ಏನಾಯ್ತು ಸ್ವಲ್ಪ ಓಡಾಡೋಕೆ ಕ್ಲಿಯರ್ ಆಗಿತ್ತು. ಅಷ್ಟು ನೀರು ಹೋಗಿದೆ. ಖಾಲಿ ಆಗಿದೆ. ಹಾಂ. ಈಗ ಅದಾದಮೇಲೆ ನಿಮ್ಗೇನು ಬದಲಾವಣೆ ಫೋರ್ಸ್ ನಾವೇನು ಚೆಕ್ ಮಾಡೋಕ್ಕಾಗಲ್ಲ, ಮಳೆ ಬಂದಿದ್ದಿಲ್ಲ ಸರ್. ಅದೇ ಸ್ವಲ್ಪ ಆಗಿರ್ಬೋದು ಅನ್ಸುತ್ತೆ ಸರ್. ಯಾಕಂದರೆ ಅಲ್ಲಿ ಅವತ್ತು ಸ್ವಲ್ಪ ಒಳಗಡೆ ಬೀಳೋದು, ತಿರುಗಿ ಈಗ ಕಾಂಪೌಂಡ್ ಹತ್ರ ಬೀಳ್ತಾ ಇದೆ. ಸ್ವಲ್ಪ ಸ್ವಲ್ಪ ಮುಂದಕ್ಕೆ ಮುಂದೆ ಮೆಸ್ ಇದನ್ನು ಹಾಕಿದ್ವಲ್ಲ, ಅಲ್ಲಿಗನ ಬರ್ತಾ ಇದೆ. ಬಟ್ ಎಲ್ಲ ಅಬ್ಸರ್ವ್ ಮಾಡಿದೆ ಸರ್. ಇಷ್ಟೊಂದು ನಮ್ಮ ಮುಂಚೆ ವಾರ 15 ತನಕ ನೀರು ನಿಲ್ಲ ಅದು ಮೊದಲು ನಿಮ್ಮ ಅನುಭವದಲ್ಲಿ ಈ ಬೋರ್ ಹಾಕಿಂತ ಮೊದಲಿನ ಅನುಭವ ಈಗ ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಇದೆ. ಅದೇ ಭೂಮಿ ಗೊತ್ತಾಯ್ತು. ಇನ್ನು ಒಂದು 2-3 ಮಳೆ ನೋಡಿಬಿಟ್ರೆ ಗೊತ್ತಾಗುತ್ತೆ. ಬೇಗ ಮಾಡ್ಬೋದು, ಯಾಕಂದರೆ ನೀವು ದೊಡ್ಡ ರೈತರನ್ನಲ್ವಲ್ಲ. ಅದೇ ಸಣ್ಣ ರೈತರಲ್ಲ. ಈ ನಮ್ಮ ಬ್ರದರ್ಗೆ ಏನಪ್ಪ ಬೇಜಾರು ಅಂತಂದರೆ, ಇರೋದು ಇಷ್ಟಾಗ ನೀರು ಅಷ್ಟೊಂದು ನಿಂತ್ಕೋಬೇಕು ಅಂತ ಅವ್ರಿಗೆ ಬೇಜಾರು ಮಾಡಿದೆ. ಇಲ್ಲ ಅದೇನ ಅದು ಬೆಸ್ಟಿಗೆ ಒಂದು ಡ್ರೈನ್ ಹೊಡೆದ್ಬಿಡೋಣ ಆ ಕಡೆಗೆ. ನಿಮ್ಮದು ಬೌಂಡ್ರಿ ಏನಿದೆಯಲ್ಲ, ಬೌಂಡ್ರಿ ಒಂದು ಡ್ರೈನ್ ಹೊಡೆದು ಎಲ್ಲ ನೀರು ಆ ಡ್ರೈನಲ್ಲಿ ಹೋಗಿ ಡ್ರೈನಲ್ಲಿ ಬಂದಿದ್ದು ಬೋರಿಗೆ ಬಂದು ಬೋರಿಂದ ಎಕ್ಸಸ್ ಆಗಿ ಟ್ಯಾಚ್ಗೆ ಹೊರಗೆ ಹೋಗೋದು. ಈ ಅಲ್ಲಿ ಲ್ಯಾಂಡರ್ ಏನು ಮಾಡ್ಬಿಟ್ಟಾರೆ, ಅವ್ರು ಅಲ್ಲಿ ಬಂದ್ ಮಾಡ್ಕೊಂಡ್ಬಿಟ್ಟಾರೆ. ಹಾಗಾಗಿ ಈಗ ಮೇಲ್ಗಡೆ ಊರಿಂದ ಬರ್ತಂತೆ ಸಣ್ಣ ಕೃಷಿ ಹೊಂಡ ಮಾಡಿದ್ರೆ ಅದೇ ಮಾಡ್ತಾರೆ. ಸಣ್ಣದು ಈ ಮೂಲೆಯಲ್ಲಿ ಕೃಷಿ ಹೊಂಡ ಮಾಡ್ಕೊಂಡ್ರೆ ಅದನ್ನು ನೀರು ಹಂಗೆ ಭೂಮಿಗೆ ಹೋಗ್ತದೆ. ಅದೇ ಇದು ಮಳೆ ಎಲ್ಲ ಇದಾದ್ಮೇಲೆ ಇದೆಲ್ಲ ಅದನ್ನು ಮಾಡ್ತಾರೆ. ಸರ್ ನಿಮ್ಮ ಅನುಭವಗಳನ್ನ ಹೇಳಿ. ಸರ್ ಕಾಣಿಸ್ತದೆ.